ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕ್ಷಮಿಸಿ ಕಾರಣಾಂತರದಿಂದ ಒಂದೆರಡು ದಿನ ನಿಮ್ಮ ಮುಂದೆ ಬರೋದಕ್ಕಾಗಲಿಲ್ಲ. ಆದರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು. ಯಾಕೆ ಅಂತೀರಾ? 200 ಸಬ್ಸ್ಕ್ರೈಬರ್ಸ್ ದಾಟಿಸಿದ್ರಲ್ಲ. ಓಹ್, ಪಟಾಕಿ ಬೇರೆ. ಥ್ಯಾಂಕ್ ಯು ಸ್ನೇಹಿತರೆ. ಈ ನಂಬರ್ ಕಡಿಮೆನೇ ಇರ್ಬೋದು, ಆದರೆ ಕೆಳಗಿನ ಮೆಟ್ಲೆ ನಮಗೆ ಮೇಲೆ ಇರೋಕೆ ಆಧಾರ ಅಲ್ವಾ? ಆದ್ರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದ್ರ ಜೊತೆಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹಂಚ್ಕೋಬೇಕು. ನಾನು ಹೊಸದಾಗಿ ಚಾನಲ್ ಶುರು ಮಾಡಬೇಕು ಅನ್ಕೊಂಡಾಗ ನನ್ನ ಕೆಲವು ಸ್ನೇಹಿತರುಗಳು ಹೇಳ್ತಿದ್ರು, ನೀನು ಇಂಗ್ಲಿಷ್ನಲ್ಲಿ ಮಾಡು ಅಥವಾ ಹಿಂದಿನಲ್ಲಿ ಮಾಡು, ಆಗ ನಿನಗೆ ಜಾಸ್ತಿ ಜನ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳ್ತಿದ್ರು. ನಿಜ, ಇಂಗ್ಲಿಷ್ ಹಿಂದಿಯಿಂದ ಜಾಸ್ತಿ ಜನನ ತಲುಪಿ ಬೇಗ ಸಬ್ಸ್ಕ್ರೈಬರ್ಸ್ ಏನೋ ಪಡಿಬಹುದು. ಆದ್ರೆ ನಾವು ಕನ್ನಡಿಗರಾಗಿ ಕನ್ನಡಕ್ಕೆ ಏನ್ ಕೊಡುಗೆ ಕೊಡ್ತಾ ಇದೀವಿ? ನಾವೇನ್ ಕನ್ನಡಕ್ಕೆ ದೊಡ್ಡದಾಗೇನು ಕೊಡಕ್ ಆಗದಿದ್ರು, ನಾವು ಮಾತಾಡೋ ಕನ್ನಡದಿಂದ, ನಾವು ಬರೆಯೋ ಕನ್ನಡದಿಂದ, ನಾವು ಕೇಳೋ ಕನ್ನಡ ಹಾಡುಗಳಿಂದ ಹಾಗೂ ನಾವು ನೋಡೋ ಕನ್ನಡ ಸಿನಿಮಾಗಳಿಂದ ಕೂಡ ನಮ್ಮ ಕನ್ನಡ ಪ್ರೇಮನ ತೋರಿಸ್ಬೋದು. ಹಾಗೆ ನನ್ನ ಸ್ನೇಹಿತರು ಕೂಡ ಹೇಳ್ದೆ, ನಾವು ಕನ್ನಡಿಗರು ಸುಮ್ಮನೆ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ, ಆದ್ರೆ ಮಾಡಿ ತೋರಿಸ್ಬೇಕು ಅಂತ ಸಂದರ್ಭ ಬಂದ್ರೆ ನಮ್ಮ ಕನ್ನಡ ಕೂಡ ಯಾವುದೇ ಭಾಷೆಗೆ ಕಡಿಮೆ ಇಲ್ಲ. ಹಾಗಂತ ನಾನು ಬೇರೆ ಭಾಷೆನ ದ್ವೇಷಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಅದರ ಜೊತೆಗೆ ನಮ್ಮ ಕನ್ನಡನ ಹೆಚ್ಚು ಪ್ರೀತಿಸ್ಬೇಕು ಅಂತ ಅಷ್ಟೇ. ಹಾಗಾಗಿ ಸ್ನೇಹಿತರೆ, ಈಗ ನಮ್ಮಲ್ಲೇ ಒಂದು ಸ್ಪರ್ಧೆ ಹಾಕೊಳ್ಳೋಣ. ಅದೇನಂತಂದ್ರೆ, ನಮ್ಮ ಕನ್ನಡ ಚಾನಲ್ ಕೂಡ ಬೇಗ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸೋಣ. ಆದ್ರೆ ಅದು ನಿಮ್ಮ ಕೈಲಿದೆ. ಹಾಗಾಗಿ ನೀವು ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನ, ಈ ನಮ್ಮ ಚಾನಲ್ ಲಿಂಕ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನಾನು ಲಕ್ಷದಲ್ಲಿ ಮಾತಾಡಲ್ಲ ಸ್ನೇಹಿತರೆ, ಕೇವಲ 10,000 ಸಬ್ಸ್ಕ್ರೈಬರ್ಸ್. ಹೌದು ಸ್ನೇಹಿತರೆ, ಕೇವಲ 10,000 ಸಬ್ಸ್ಕ್ರೈಬರ್ಸ್ ನ ಮಾಡೋದಿಕ್ಕೆ ನಾವು ಎಷ್ಟು ಸಮಯ ತಗೋತೀವಿ ಅಂತ ನೋಡೋಣ. ಏನಂತೀರಾ ಸ್ನೇಹಿತರೆ? ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರನೇ ಒಂದು ಪರೀಕ್ಷೆ ಆಗಲಿ. ಹಾಗೆ ನೀವು ಕೂಡ ನನಗೆ ತಿಳಿಸಿ, ನಮ್ಮ ಶೋನಲ್ಲಿ ಏನು ಬದಲಾವಣೆ ಮಾಡಬೇಕು ಅಥವಾ ನನ್ನ ವಿಡಿಯೋದಲ್ಲಿ ಯಾವುದನ್ನು ಸೇರಿಸಬೇಕು, ನಿಮಗೆ ಯಾವ್ದು ಇಷ್ಟ ಆಗ್ತಾ ಇದೆ, ಯಾವ್ದು ಇಷ್ಟ ಆಗ್ತಾ ಇಲ್ಲ, ಅಥವಾ ಮಧ್ಯದಲ್ಲಿ ಇನ್ನೇನಾದ್ರೂ ಸೇರಿಸ್ಬೇಕಾ, ಈ ಬೇಡವಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಅದರ ಸಂಪೂರ್ಣ ಹಕ್ಕು ನಿಮ್ಗಿದೆ. ಖಂಡಿತ ನಿಮ್ಮ ಕಮೆಂಟ್ಸ್ಗೆ ನಾನು ಸ್ಪಂದಿಸ್ತೀನಿ. ಸ್ನೇಹಿತರೆ, ಇನ್ನು ನಿಮ್ಮ ಸಮಯನ ಹಾಳು ಮಾಡಲ್ಲ. ಇವತ್ತಿನ ಸುದ್ದಿ ಸದ್ದು ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ರೆ ಶೋಫೈ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಮೊದಲನೇ ಸುದ್ದಿ ನೋಡೋದಾದ್ರೆ, ಅಮೆಜಾನ್ ನಿಂದ ಒಂದು ಹೊಸ ಎಜುಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅಮೆಜಾನ್ ಕಂಪನಿಯಿಂದ ಒಂದು ಹೊಸ ಎಜುಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಕಂಪ್ಯೂಟರ್ ಸೈನ್ಸ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಸ್ನೇಹಿತರೆ. ಸೊ ಸ್ನೇಹಿತರೆ, ಅಮೆಜಾನ್ ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕಂಪ್ಯೂಟರ್ ಸೈನ್ಸ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದು ತುಂಬಾ ಒಳ್ಳೆ ವಿಚಾರ. ಸೊ ಅದಕ್ಕೋಸ್ಕರನೇ ಅವರು ಹೊಸದಾಗಿ ಮ್ಯಾನೇಜರ್ಗಳನ್ನ ಕೂಡ ಹೈರ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ಇದನ್ನು ಇವರು ನಮ್ಮ ಬೆಂಗಳೂರಿನಲ್ಲೇ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ಇವರು ಪ್ರತಿ ವರ್ಷ 100 ವಿದ್ಯಾರ್ಥಿಗಳಿಗೆ ಅಂದಾಜು 7,32,000 ಸ್ಕಾಲರ್ಶಿಪ್ ಅನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಒಟ್ಟು ಇವರು ಇದಕ್ಕೆ 47,500 ಕೋಟಿಗಳಷ್ಟು ಹಣವನ್ನು ಇದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇದರಿಂದ ಇವರು 2025 ಹೊತ್ತಿಗೆ ತುಂಬಾ ಜನರಿಗೆ ಉದ್ಯೋಗ ಅವಕಾಶನೂ ಕೂಡ ಕಲ್ಪಿಸ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ, ನಿಮಗೆ ಗೊತ್ತಿರ್ಬೋದು, ಈಗ ಪ್ರತಿದಿನ ಹೊಸ ಹೊಸ ಫೋನ್ಗಳು ಲಾಂಚ್ ಆಗ್ತಾನೆ ಇದ್ದಾವೆ. ಸೊ ಅದೇ ರೀತಿ ಈಗಲೂ ಕೂಡ ಕೆಲವು ಹೊಸ ಫೋನ್ಗಳು ಲಾಂಚ್ ಆಗ್ತಾ ಇದೆ. ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದು ನೋಡೋದಾದ್ರೆ, ಸೊ LG ಇಂದ ಸ್ಟೈಲೋ 7 ಅನ್ನೋ ಫೋನ್ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಇದರ ಫೋಟೋ ಹಾಗೂ ಸ್ಪೆಸಿಫಿಕೇಶನ್ಸ್ ಈಗಾಗಲೇ ಲೀಕ್ ಆಗಿದೆ. ಸೊ ಇದರಲ್ಲಿ ಒಂದು ಪಂಚ್ ಹೋಲ್ ಕ್ಯಾಮ್ರಾ ಸೆಟಪ್ ಇದ್ದು, ಹಾಗೆ ಬ್ಯಾಕ್ ಸೈಡ್ ಕೂಡ ಕ್ಯಾಮ್ರಾ ಸೆಟಪ್ ಇದೆ. ಸೊ ಇದು ನಮಗೆ 4G ಹಾಗೂ 5G ವೇರಿಯೇಷನ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಎರಡನೇ ಫೋನ್ ಅನ್ನು ನೋಡೋದಾದ್ರೆ, ಸ್ಯಾಮ್ಸಂಗ್ ನಿಂದ ಗ್ಯಾಲಕ್ಸಿ 21 ಪ್ಲಸ್ ಅನ್ನೋ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಇದರ ಫೋಟೋಸ್ ಕೂಡ ಲೀಕ್ ಆಗಿದೆ ಸ್ನೇಹಿತರೆ. ಸೊ ಇದು 6.7 ಇಂಚ್ ಇದ್ದು 64 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಹೊಂದಿದ್ದು, ಇದರ ಜೊತೆಗೆ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೂಡ ಹೊಂದಿದೆ. ಸೊ ಇನ್ನು ಇದು 4800 mAh ಬ್ಯಾಟರಿ ಹೊಂದಿದ್ದು, 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಕೂಡ ಇದರಲ್ಲಿ ಕಾಣಬಹುದು. ಹಾಗೆ ಇದು ಫ್ಯಾಂಟಮ್ ವೈಲೆಟ್ ಕಲರ್ ಆಪ್ಷನ್ ನಲ್ಲಿ ಲಭ್ಯವಿದೆ. ಇನ್ನು ನಂತರದಲ್ಲಿ ನೋಡೋದಾದ್ರೆ, ವಿವೋ ನಿಂದ ಹೊಸ 4 ಫೋನ್ಗಳನ್ನು ಲಾಂಚ್ ಮಾಡಲಾಗ್ತಾ ಇದೆ. ಅದರಲ್ಲಿ ಮೊದಲನೇದನ್ನು ನೋಡೋದಾದ್ರೆ ವಿವೋ Y20A ಅನ್ನೋ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಇದು ಕೂಡ ಡ್ಯುಯಲ್ ಸಿಮ್ ಹೊಂದಿದ್ದು, ಆಂಡ್ರಾಯ್ಡ್ 11 OS ಅನ್ನು ಹೊಂದಿದೆ. ಇನ್ನು ಇದು 6.51 ಇಂಚ್ ಹೊಂದಿದ್ದು, ಸ್ನ್ಯಾಪ್ ಡ್ರ್ಯಾಗನ್ 439 ಪ್ರೊಸೆಸರ್ ಅನ್ನು ಹೊಂದಿದೆ.
ಹಾಗೆ ಇದರಲ್ಲೂ ಕೂಡ 13 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಹೊಂದಿದ್ದು 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಹೊಂದಿದೆ. ಇನ್ನು ಇದರಲ್ಲಿ 3GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಹೊಂದಿದ್ದು ಇದು ಒಂದು ಬಜೆಟ್ ಸ್ಮಾರ್ಟ್ ಫೋನ್ ಆಗಿರೋದ್ರಿಂದ ಇದರ ಬೆಲೆ ಬಂದು 11,490 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು ನಂತರದ ವಿವೋ ಫೋನ್ ನೋಡೋದಾದ್ರೆ ವಿವೋನಿಂದ X60 ಮತ್ತು X60 Pro ಅನ್ನೋ ಎರಡು ಫೋನ್ಗಳು ಕೂಡ ಲಾಂಚ್ ಆಗ್ತಾ ಇದೆ. ಇನ್ನು ಇದು ಕೂಡ ಡ್ಯುಯಲ್ ಸಿಮ್ ಹೊಂದಿದ್ದು Android 11 OS ಹೊಂದಿದೆ. ಹಾಗೆ ಇನ್ನು ಇದರಲ್ಲಿ ಎರಡು ವೇರಿಯಂಟ್ಗಳಿದ್ದು ಒಂದು 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಹೊಂದಿದ್ದು ಮತ್ತೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಹೊಂದಿದೆ. ಇನ್ನು ಇದು 3 ಬಣ್ಣಗಳಲ್ಲಿ ಲಭ್ಯವಿದ್ದು ಒಂದು ಗ್ರೇ ಮತ್ತೊಂದು ಪರ್ಪಲ್ ಮತ್ತು ವೈಟ್ ಶೇಡ್ಸ್ ಅನ್ನೋ ಬಣ್ಣಗಳಲ್ಲಿ ಲಭ್ಯವಿದೆ. ಹಾಗೆ ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಹೊಂದಿದೆ. ಹಾಗೆ ಇದರ ಬೆಲೆ ಬಂದು 860ಯ ಬೆಲೆ 30,600 ಮತ್ತು 860 Pro ಬಂದು 50,300 ರೂಪಾಯಿಗಳಾಗಿದೆ. ಇನ್ನು ಮತ್ತೊಂದು ವಿವೋ ಫೋನ್ ನೋಡೋದಾದ್ರೆ ವಿವೋನಿಂದ Y20 ಅನ್ನೋ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದರಲ್ಲಿ ಮೀಡಿಯಾಟೆಕ್ ಹೀಲಿಯೋ ಅನ್ನೋ ಪ್ರೊಸೆಸರ್ ಅನ್ನು ಬಳಸಲಾಗಿದೆ. ಹಾಗೂ ಇದರಲ್ಲೂ ಕೂಡ ಟ್ರಿಪಲ್ ರೇರ್ ಕ್ಯಾಮೆರಾಗಳನ್ನು ಹೊಂದಿದ್ದು ಇದು ಕೂಡ ಒಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ ಫೋನ್ ಆಗಿದೆ ಸ್ನೇಹಿತರೆ. ಸೊ ಇದು ಎರಡು ಬಣ್ಣಗಳಲ್ಲಿ ಲಭ್ಯವಿದ್ದು ಒಂದು ಡಾನ್ ವೈಟ್ ಮತ್ತು ನೆಬಿಲಾ ಬ್ಲೂ ಅನ್ನೋ ಬಣ್ಣಗಳಲ್ಲಿ ಸಿಗ್ತಾ ಇದೆ. ಹಾಗೆ ಇದು ಕೂಡ Android 11 OS ಹೊಂದಿದ್ದು 6.5 ಇಂಚ್ ಡಿಸ್ಪ್ಲೇ ಹೊಂದಿದೆ. ಹಾಗೂ ಇದರ ರ್ಯಾಮ್ ಬಂದು 4GB ಮತ್ತು 64GB ಸ್ಟೋರೇಜ್ ಆಗಿದೆ. ಇನ್ನು ಇದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ ಫೋನ್ ಆಗಿರೋದ್ರಿಂದ ಇದರ ಬೆಲೆ ಬಂದು 10,900 ರೂಪಾಯಿಗಳಾಗಿದೆ ಸ್ನೇಹಿತರೆ. ಇನ್ನು ನಂತರದ ವಿವೋ ಸ್ಮಾರ್ಟ್ ಫೋನ್ ನೋಡೋದಾದ್ರೆ ವಿವೋನಿಂದ ಮತ್ತೊಂದು Y31 ಅನ್ನೋ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ. ಇದರ ಫೋಟೋಸ್ ಕೂಡ ಲೀಕ್ ಆಗಿದೆ ಈಗ. ಇದರಲ್ಲೂ ಕೂಡ 3 ಬಣ್ಣಗಳಲ್ಲಿ ಲಭ್ಯವಿದ್ದು ಮೊದಲನೇದು ಟೈಟಾನಿಯಂ ಗ್ರೇ, ಮತ್ತೊಂದು ಮೋನೆಟ್ ಹಾಗೂ ರೂಬಿ ರೆಡ್ ಕಲರ್ ಅನ್ನು ಕೂಡ ಹೊಂದಿದೆ. ಸೊ ಇನ್ನು ಇದರಲ್ಲಿ ಎರಡು ವೇರಿಯಂಟ್ಗಳನ್ನು ಕಾಣಬಹುದು, ಒಂದು 4GB ರ್ಯಾಮ್ ಮತ್ತೊಂದು 6GB ರ್ಯಾಮ್. ಸೊ ಇನ್ನು ಇದರ ಬೆಲೆ ಬಂದು 4GB ರ್ಯಾಮ್ ಬಂದು 18,000 ಹಾಗೂ 6GB ರ್ಯಾಮ್ ಬಂದು 20,200 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ವಿವೋನಿಂದ ಬರ್ತಿರೋ ಹೊಸ 4 ಸ್ಮಾರ್ಟ್ ಫೋನ್ಗಳು. ಇನ್ನು ನಂತರದ ಸ್ಮಾರ್ಟ್ ಫೋನ್ ನೋಡೋದಾದ್ರೆ ರಿಯಲ್ಮಿನಿಂದ ಹೊಸ ಕೋಯಿ ಅನ್ನೋ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ. ಇದರ ಫೋಟೋಸ್ ಕೂಡ ಲೀಕ್ ಆಗಿದೆ ಸ್ನೇಹಿತರೆ. ಸೊ ಇನ್ನು ಇದರಲ್ಲಿ ನೋಡೋದಾದ್ರೆ ಇದರಲ್ಲೂ ಕೂಡ ಮೀಡಿಯಾಟೆಕ್ ಅನ್ನೋ ಪ್ರೊಸೆಸರ್ ಅನ್ನು ಬಳಸಲಾಗಿದೆ. ಹಾಗೆ ಇದರಲ್ಲಿ 64 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮೆರಾ ಹೊಂದಿದೆ. ಸೊ ಇನ್ನು ಇದು 50 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಹೊಂದಿದೆ. ಹಾಗೆ ಈ ಲೀಕ್ ಆಗಿರೋ ಫೋಟೋದಲ್ಲಿ ನೋಡೋದಾದ್ರೆ ಬ್ಯಾಕ್ ಸೈಡ್ ನಿಮಗೆ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ಡಿಸ್ಪ್ಲೇನಲ್ಲೇ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹೊಂದಿದೆ ಎಂದು ಅಂದಾಜಿಸಬಹುದು. ಇನ್ನು ನಂತರದ್ದು ನೋಕಿಯಾ ಕಡೆಯಿಂದನೂ ಕೂಡ ಎರಡು ಹೊಸ ಮಾಡೆಲ್ ಫೋನ್ಗಳು ಬರ್ತಾ ಇದೆ. ಒಂದು ನೋಕಿಯಾ 6.3 ಹಾಗೂ ಒಂದು ನೋಕಿಯಾ 7.3 ಅನ್ನೋ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇದು ಒಂದು 4500 mAh ಬ್ಯಾಟರಿ ಹಾಗೂ ಮತ್ತೊಂದು 5000 mAh ಬ್ಯಾಟರಿಯನ್ನು ಹೊಂದಿದೆ. ಸೊ ಸ್ನೇಹಿತರೆ, ಇವಿಷ್ಟು ಹೊಸದಾಗಿ ಲಾಂಚ್ ಆಗ್ತಿರೋ ಇದರಲ್ಲಿ ಕೆಲವು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ ಫೋನ್ಗಳು ಕೂಡ ಇದಾವೆ. ಇನ್ನು ಕೆಲವು ಸದ್ಯದಲ್ಲೇ ಲಾಂಚ್ ಆಗೋದ್ರಲ್ಲಿವೆ, ನೋಡೋಣ ಮುಂದೆ. ಇನ್ನು ಸ್ನೇಹಿತರೆ, ನಂತರದ ಸುದ್ದಿ ನೋಡೋದಾದ್ರೆ LG ನಿಂದ ಒಂದು ಹೊಸ 8K ಟಿವಿ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇನ್ನು ಇದರಲ್ಲಿ 30,000 ಟೈನಿ LED ಡಿಸ್ಪ್ಲೇ ಹೊಂದಿದೆ ಸ್ನೇಹಿತರೆ. ಇದರಿಂದ ನಮಗೆ ಒಂದು ಒಳ್ಳೆ ಪಿಕ್ಚರ್ ಕ್ಲಾರಿಟಿ ಸಿಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗೂ ಇದು 86 ಇಂಚಿನವರೆಗೂ ಲಭ್ಯವಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ನಂತರದ ಸುದ್ದಿಯನ್ನು ನೋಡೋದಾದ್ರೆ ಫ್ಲಿಪ್ಕಾರ್ಟ್ ನಿಂದ ಮತ್ತೊಂದು ಹೊಸ ಸೇಲ್ ಶುರು ಆಗ್ತಾ ಇದೆ ಸ್ನೇಹಿತರೆ. ಅದು ಫ್ಲಿಪ್ಕಾರ್ಟ್ ಮೊಬೈಲ್ ಇಯರ್ ಎಂಡ್ ಸೇಲ್ ಅಂತ. ಸೊ ಇದರಲ್ಲೂ ಕೂಡ ನಮಗೆ ಹಲವಾರು ಸ್ಮಾರ್ಟ್ ಫೋನ್ಗಳಾಗ್ಬೋದು ಅಥವಾ ಇನ್ನುಳಿದ ಗ್ಯಾಜೆಟ್ಸ್ಗಳಿಗೆ ಅತ್ಯುತ್ತಮ ಡಿಸ್ಕೌಂಟ್ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಇನ್ನು ಇದು ಡಿಸೆಂಬರ್ 29ರಿಂದ 31ರವರೆಗೆ ಈ ಸೇಲ್ ನಡೆಯುತ್ತಿದೆ. ಹಾಗೆ ಅಮೆಜಾನ್ ನಿಂದನೂ ಕೂಡ ಮತ್ತೊಂದು ಹೊಸ ಸೇಲ್ ಶುರು ಆಗ್ತಾ ಇದೆ. ಅದು ಅಮೆಜಾನ್ ಮೆಗಾ ಸ್ಯಾಲರಿ ಡೇಸ್ ಅಂತ ಸ್ನೇಹಿತರೆ. ಇದರಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಗ್ಯಾಜೆಟ್ಗಳಿಗೂ ಅಥವಾ ಪ್ರತಿಯೊಂದು ಹೋಮ್ ಅಪ್ಲಯನ್ಸ್ಗಳಿಗೂ, ಒಂದು ಟಿವಿ ಆಗಿರ್ಬೋದು, ರೆಫ್ರಿಜಿರೇಟರ್ ಆಗಿರ್ಬೋದು, ಓವನ್, ಹೆಡ್ಫೋನ್, ಪ್ರತಿಯೊಂದು ಎಲೆಕ್ಟ್ರಿಕ್ ಉಪಕರಣಗಳಿಗೆ ನಿಮಗೆ ಅತ್ಯುತ್ತಮದ ಡಿಸ್ಕೌಂಟ್, ಅದು 50% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸ್ನೇಹಿತರೆ. ಇದು ಬಂದು ಜನವರಿ 1ರಿಂದ 3ನೇ ತಾರೀಕುವರೆಗೂ ಈ ಸೇಲ್ ಇರುತ್ತದೆ. ಹಾಗಾಗಿ ನೀವೇನಾದರೂ ಈ ಸಮಯದಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಸೂಕ್ತ ಸಮಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.